ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋದು ಹೆಂಗೆ ಅಂತ ಮನೆಯಲ್ಲೇ ತೋರಿಸ್ಕೊಡ್ತೀನಿ. ಎಗ್ ರೈಸ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ 2, ಕ್ಯಾಪ್ಸಿಕಮ್ 1, ಕೊತ್ತಂಬರಿ ಸೊಪ್ಪು, ಫ್ರೈಡ್ ರೈಸ್ ಮಸಾಲ ಸ್ವಲ್ಪ 1 ಸ್ಪೂನಷ್ಟು, ಮೆಣಸಿನ್ಕಾಯಿ ಪುಡಿ, ಪೆಪ್ಪರ್ ಪೌಡ್ರು, ಅರಿಶಿನದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನು. ಇದಕ್ಕೆ ಬೇಕಾಗಿರೋಂಥ ಸಾಸು 1 ಸ್ಪೂನಷ್ಟು ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು 1 ಅರ್ಧ ಸ್ಪೂನು, ಸೋಯಾ ಸಾಸು 1 ಅರ್ಧ ಸ್ಪೂನು, ಟೊಮೊಟೊ ಸಾಸ್ 1 ಸ್ಪೂನಷ್ಟು. ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಇದ್ರ ಜೊತೆಗೇ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಇವಾಗಲೇ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಸ್ಪೂನು. ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ನಾವೆಲ್ಲ ಮೊಟ್ಟೆ ಒಡೆದು ಹಾಕೋಷ್ಟೊತ್ತಿಗೆ ಫ್ರೈ ಆಗೋಗುತ್ತೆ ಈರುಳ್ಳಿ. ಇವಾಗ ಇದನ್ನ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇ ಅರಿಶಿನದ ಪುಡಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕೊಳ್ಳೋದು. ಜಾಸ್ತಿ ಏನು ಹುರ್ಕೋಬಾರ್ದು, ಇವಾಗ ಬರೋ ತನಕ ಹುರ್ಕೋಬೇಕು. ಇವಾಗ ನಾವೆಲ್ಲ ಅನ್ನ ಎಲ್ಲ ಹಾಕೋಷ್ಟೊತ್ತಿಗೆ ಕೆಳಗಡೆ ಫ್ರೈ ಆಗುತ್ತೆ ಅದು. ಇದಕ್ಕೆ ಇವಾಗ ಅನ್ನ ಹಾಕೊಳ್ಳೋಣ. ಇವಾಗ ಅನ್ನ ಹಾಕಿದ್ಮೇಲೆ ಇದೆಲ್ಲ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸಾಸ್ ಹಾಕೋತಿದ್ದೀನಿ. ಎಲ್ಲ ಹಾಕಿ ಇಟ್ಕೊಂಡು ರೆಡಿ ಮಾಡಿಟ್ರೆ ಇವಾಗ ಹಾಕೋಬೋದು. ನನ್ನೇ ಹಾಕೋತೀನಿ ಅಂದರೆ ತುಂಬ ಲೇಟ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಬೇಕು ಅನ್ನನ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ 2 ನಿಮಿಷ ಅನ್ನನ ಫ್ರೈ ಮಾಡಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.